ಹಲೋ ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ರಕ್ಷಿತಾ ಅಶ್ವಿನ್. ಹಾನೆಸ್ಟ್ಲಿ ಟುಡೇ ಫೀಲ್ಸ್ ಲಿಟಲ್ ಸ್ಪೆಷಲ್. ಯಾಕಂದರೆ ತುಂಬ ದಿನಗಳ ನಂತರ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಪ್ರಾಪರಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗ್ ಬರ್ತಿದೆ. ಲಾಂಗ್ ಡಿಸ್ಟೆನ್ಸ್ ಅಷ್ಟಲ್ಲ, ಬಟ್ ಕಳೆದ ಕೆಲವು ದಿನಗಳಿಂದ ಇಬ್ಬರು ನಮ್ಮ ವರ್ಕ್, ಎಕ್ಸಾಮ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ನಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ವಿ. ಸೊ ಕಪಲ್ಸ್ ಟೈಮ್ ಅನ್ನೋದು ಆಲ್ಮೋಸ್ಟ್ ಮಿಸ್ಸೇ ಆಗಿತ್ತು. ಇವತ್ತೆಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಅಷ್ಟು ಇರಲಿಲ್ಲ. ಸೊ ವರ್ಕ್ ಆ್ಯಂಡ್ ಔಟಿಂಗ್ ಟುಗೆದರ್ ಅಂತ ಪ್ಲ್ಯಾನ್ ಮಾಡಿ ಡಿ-ಮಾರ್ಟ್ಗೆ ಗ್ರಾಸರಿ ಶಾಪಿಂಗ್ಗೆ ಹೊರಟ್ವಿ. ನಾವು ರೂಮ್ಗೆ ಶಿಫ್ಟ್ ಆಗಿ ಇಷ್ಟು ದಿನ ಆದರೂ ಪ್ರಾಪರ್ ಗ್ರಾಸರಿ ಶಾಪಿಂಗ್ ಮಾಡಿರಲಿಲ್ಲ. ಪ್ಲಸ್ ನೆಕ್ಸ್ಟ್ ಡೇ ನನ್ನ ಪ್ರೊಫೆಷ್ನಲ್ ಲೈಫ್ ಕೂಡ ಸ್ಟಾರ್ಟ್ ಆಗ್ತಿತ್ತು. ಸೊ ಟುಡೇ ವಾಸ್ ದ ಪರ್ಫೆಕ್ಟ್ ಡೇ. ಹೊಡ ಮುಂಚೆ ರೈನ್ ಕೂಡ ಬಂದು ಹೋಗಿತ್ತು. ಲಕ್ಕಿಲಿ ನಮಗೆ ರೈನ್ ಸಿಗಲಿಲ್ಲ, ಬಟ್ ಆಫ್ಟರ್ ದ ರೈನ್ ದ ವೆದರ್ ವಾಸ್ ಸೋ ಗುಡ್. ಮಂಗಳೂರಿನಲ್ಲಿ ಯೂಶ್ವಲಿ ಹೀಟ್ ಜಾಸ್ತಿ ಇರುತ್ತೆ, ಬಟ್ ಟುಡೇ ವೆದರ್ ವಾಸ್ ಸೂಪರ್ ಕೂಲ್. ಆಫ್ಟರ್ನೂನ್ ಆದರೂ ಮಾರ್ನಿಂಗ್ 10 o'clock ಅನ್ನೋ ಫೀಲಿಂಗ್ ಕೊಡ್ತಿತ್ತು. ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ತಾ ಜೋಕ್ ಮಾಡ್ತಾ ಎಷ್ಟೋ ದಿನದ ಸ್ಟೋರೀಸನ್ನು ಶೇರ್ ಮಾಡ್ತಾ ರೈಡ್ ಎಂಜಾಯ್ ಮಾಡ್ತಾ ಇದ್ವಿ. ಸಮ್ಟೈಮ್ಸ್ ಡೆಸ್ಟಿನೇಷನ್ಗಿಂತ ಜರ್ನಿನೇ ಹೆಚ್ಚು ಬ್ಯೂಟಿಫುಲ್ ಅನಿಸುತ್ತೆ ಅಲ್ವಾ? ಫೈನಲಿ ಡಿ-ಮಾರ್ಟಿಗೆ ರೀಚ್ ಆದ್ವಿ. ಒಳಗೆ ಹೋಗೋ ಮುಂಚೆ ನಮ್ಮ ಪ್ಲ್ಯಾನಿಂಗ್ ಏನಿತ್ತು ಗೊತ್ತಾ? ಓನ್ಲಿ ಎಸೆನ್ಷಿಯಲ್ಸ್, ಎಕ್ಸ್ಟ್ರಾ ಸ್ಪೆಂಡಿಂಗ್ ಬೇಡ. ದಟ್ ಎ ಪ್ಲ್ಯಾನ್ ಸರ್ವೈವ್ಡ್ ಫಾರ್ ಎಕ್ಸಾಕ್ಟ್ಲಿ 2 minutes. ಮೊದಲು 3rd ಫ್ಲೋರಿಗೆ ಹೋದ್ವಿ ಕಿಚನ್ ಐಟಮ್ಸ್ ನೋಡೋಕ್ಕೆ. ಬಟ್ ಫಸ್ಟ್ ಥಿಂಗ್ ಐ ಚೆಕ್ಡ್ ವಾಸ್ ಮೈ ಟಿಫಿನ್ ಬಾಕ್ಸಸ್, ಬಿಕಾಸ್ ನೆಕ್ಸ್ಟ್ ಡೇ ಸ್ಕೂಲ್ ಜಾಯ್ನಿಂಗ್ ಇತ್ತು. ಸೊ ಆಬ್ವಿಯಸ್ಲಿ ಟಿಫಿನ್ ಬಾಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ ಕಿಚನ್ ಐಟಮ್ಸ್, ಕರ್ಟನ್, ಸ್ಟೋರೇಜ್ ಬಾಕ್ಸಸ್, ಹೀಗೆ ಒಂದೊಂದಾಗಿ ಕಟ್ಟಿಗೆ ಹಾಕ್ತಾ ಹೋದ್ವಿ. ನಂತರ ನಾನು ಬ್ಯಾಗ್ ಸೆಕ್ಷನ್ಗೆ ಹೋದೆ. ಗರ್ಲ್ಸ್ ವಿಲ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಫೀಲಿಂಗ್. ಬ್ಯಾಗ್ ಶಾಪಿಂಗ್ ಅಂದರೆ ಏನೋ ಸ್ಪೆಷಲ್ ಹ್ಯಾಪಿನೆಸ್. 1 ಬ್ಯಾಗ್, 2 ಬ್ಯಾಗ್, 3 ಬ್ಯಾಗ್. ನಾನು ಫುಲ್ ರಿಸರ್ಚ್ ಮೋಡ್ನಲ್ಲಿದ್ದೆ. ನನ್ನ ಹಸ್ಬೆಂಡ್ ಮುಖ ನೋಡಿದರೆ 1 ಬ್ಯಾಗ್ ತಗೊಳ್ಳೋಕ್ಕೆ ಇಷ್ಟು ಟೈಮ್ ಬೇಕಾ ಅನ್ನೋ ಎಕ್ಸ್ಪ್ರೆಷನ್ ಇತ್ತು. ಸ್ಟಿಲ್ ಹೀ ಪೇಷನ್ಸ್ಲಿ ವೇಟೆಡ್ ಆ್ಯಂಡ್ ಈವನ್ ಕ್ಲಿಕ್ಡ್ ಸಮ್ ಫೋಟೋಸ್ ಆಲ್ಸೋ. ಫೈನಲಿ ಒಂದು ಬ್ರೌನ್ ಬ್ಯಾಗ್ ಸೆಲೆಕ್ಟ್ ಮಾಡಿದೆ. ಹಾನೆಸ್ಟ್ಲಿ ಐ ಲವ್ಡ್ ಇಟ್. ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಡೌನ್ ಸ್ಟೇರ್ಸ್ನಲ್ಲಿ ಬಂದು ಡ್ರೆಸ್ಸಸ್, ಸ್ಲಿಪ್ಪರ್ಸ್ ಮತ್ತು ಫ್ಯೂ ಹೋಮ್ ಎಸೆನ್ಷಿಯಲ್ಸ್ ಬೇಕಾದದನ್ನು ತಗೊಂಡ್ವಿ. ಕರ್ಟ್ ನಿಧಾನಾಗಿ ಫುಲ್ ಆಗ್ತಾ ಹೋಯಿತು. ಬಟ್ ನನ್ನ ಕಾನ್ಫಿಡೆನ್ಸ್ ಇದ್ದದೇನೆಂದರೆ ಮ್ಯಾಕ್ಸಿಮಮ್ 3,000 rupees ಆಗ್ಬೋದು. ಆ್ಯಂಡ್ ದಟ್ ಈಸ್ ವೆರಿ ರಾಂಗ್. ಯಾಕಂದರೆ ಆ್ಯಕ್ಚುಯಲ್ ಮಿಷನ್ ಇನ್ನೂ ಬಾಕಿ ಇತ್ತಂತ ಅನಿಸ್ತು. ಇಲ್ಲಿ ಅಂದರೆ ಗ್ರಾಸರಿ ಸೆಕ್ಷನ್. Ain't never gonna give it up. Double shot for the gifted. One more for us. There you go. Drink it up. All this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. ನನ್ನ ಹಸ್ಬೆಂಡ್ ಪ್ಯೂರ್ ವೆಜಿಟೇರಿಯನ್. ಸೊ ಗ್ರೋಸರಿ ಅಂದರೆ ಲಿಟ್ರಲಿ ಗ್ರೋಸರೀಸ್, ರೈಸ್, ದಾಲ್ ಮತ್ತು ಹೆಲ್ದಿ ಸ್ನ್ಯಾಕ್ಸ್, ಹೀಗೆ 1 by 1 ಎವ್ರಿಥಿಂಗ್ ಕಾರ್ಟಿಗೆ ಹೋಗ್ತಾ ಇತ್ತು. ಸ್ಪೀಡಲ್ಲಿ ಹೋಗ್ತಿತ್ತು. ಇದು ಮಾತ್ರ ಒಂದೊಂದು ರೈಸ್ ಪ್ಯಾಕೆಟ್ ಪ್ರೈಸ್ ನೋಡ್ತಾ ಇದ್ದಾಗ ನನಗಂತೂ ಇದರ ಬದಲು 2 kg ಚಿಕನ್ ಆದರೂ ತಿನ್ಬೋದಿತ್ತಲ್ಲ ಅಂತ ಅನಿಸ್ತಿತ್ತು. ಸುಮ್ಮನೆ ತಮಾಷೆಗೆ. ಬಟ್ ಹಾನೆಸ್ಟ್ಲಿ ಹೆಲ್ತ್ ಫುಡ್ ಮೇಲೆ ಸ್ಪೆಂಡಿಂಗ್ ಮಾಡೋದು ಯಾವತ್ತೂ ವೇಸ್ಟ್ ಆಗಲ್ಲ. ಇಟ್ಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಈಸ್ ಅವರ್ ಹೆಲ್ತ್. ಇದು ನನ್ನ ಒಂದು ಒಪಿನಿಯನ್. ಫೈನಲಿ ಎಲ್ಲ ಮುಗಿಸಿ ಬಿಲ್ಲಿಂಗ್ ಕೌಂಟರ್ಗೆ ಬಂದರೆ ನನ್ನ ಹಸ್ಬೆಂಡ್ ಆಲ್ರೆಡಿ ಹೇಳಿದರು 5,000 ಕ್ರಾಸ್ ಆಗುತ್ತೆ ಅಂತ. ನಾನು ಫುಲ್ ಕಾನ್ಫಿಡೆನ್ಸಲ್ಲಿ ಇಲ್ಲ ಅಷ್ಟೆಲ್ಲ ಆಗಲ್ಲ, ಜಸ್ಟ್ 3,000 ಆಗ್ಬೋದು ಅಂತ ಹೇಳಿದ್ದೆ. ದೆನ್ ಕೇಮ್ ಆನ್ ದ ಬಿಲ್ 5,000 ಪ್ಲಸ್ ಆಗಿತ್ತು. ನಾನು ಬಿಲ್ ನೋಡಿ ಅವ್ರ ಮುಖ ನೋಡೋಕ್ಕೆ ನನಗೆ ಶೇಮ್ ಆಯಿತು. ಅವ್ರು ಹೇಳಿದ್ದಷ್ಟು ಕರೆಕ್ಟ್ ಇತ್ತು ಅಂತ. ಎನಿವೆ ಎವ್ರಿಥಿಂಗ್ ವಿ ಬಾಟ್ ವಾಸ್ ಯೂಸ್ಫುಲ್ ಆದದನ್ನೇ ತಗೊಂಡದ್ದು. ಸೊ ಪೇಮೆಂಟ್ ಮಾಡಿ ಹೊರಗೆ ಬಂದ್ವಿ. ಆ್ಯಂಡ್ ಬರ್ತಾ ಇರುವಾಗ ಸ್ವಲ್ಪ ಟಯರ್ಡ್ ಆಯಿತು. ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡಿದು ನೆಕ್ಸ್ಟ್ ಒಂದು ವೆಜ್ ಬಿರಿಯಾನಿ, ಇನ್ನೊಂದು ಚಿಕನ್ ಬಿರಿಯಾನಿಯನ್ನು ಹೋಮ್ಗೆ ಪಾರ್ಸಲ್ ಮಾಡಿ ಗಮ್ಮತ್ತಾಗಿ ಊಟ ಮಾಡಿ. ಇವಿಷ್ಟು ನಮ್ಮ ನಾವು ವ್ಯಾಲ್ಯೂಯೇಬಲ್ ಸ್ಪೆಂಡ್ ಮಾಡಿದಂಥ ಟೈಮು. ತುಂಬ ದಿವಸಗಳಾದಮೇಲೆ ನನಗಂತೂ ಈ ಟೈಮ್ ತುಂಬ ಇಷ್ಟ ಆಯಿತು. ಟೈಮ್ ವೇಸ್ಟ್ ಕೂಡ ಆಗಲಿಲ್ಲ, ಟೈಮ್ ಇನ್ವೆಸ್ಟ್ ಕೂಡ ಆಯಿತು.
ಸೊ ಇವಿಷ್ಟು ನಮ್ಮ ಶಾಪಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.